ಮದ್ಯಪ್ರಿಯರಿಗೆ ಮೂರನೇ ಬಾರಿಗೆ ಸರ್ಕಾರ ಶಾಕ್ ಅನ್ನ ಕೊಟ್ಟಿದೆ. ಅಂದ್ರೆ ಮತ್ತೆ ಮದ್ಯದ ದರವನ್ನ ಏರಿಕೆ ಮಾಡಲಾಗಿದೆ. ಮದ್ಯಪ್ರಿಯರಿಗೆ ಮೂರನೇ ಬಾರಿಗೆ ದರ ಏರಿಕೆಯ ಶಾಕ್ ಕೊಟ್ಟಿದ್ದ ಅಬಕಾರಿ ಇಲಾಖೆ. ಕೈ ಸರ್ಕಾರದ 2 ವರ್ಷದಲ್ಲಿ 2 ಬಾರಿ ದರ ಈಗಾಗಲೇ ಹೆಚ್ಚಳ ಆಗಿತ್ತು. ಇದೀಗ ಮೂರನೇ ಬಾರಿ ದರವನ್ನ ಹೆಚ್ಚಿಸಿದೆ ಅಬಕಾರಿ ಇಲಾಖೆ. ಇಂದಿನಿಂದಲೇ ನೂತನ ದರ ಜಾರಿಗೆ ಬರಲಿದೆ. ಇದರಿಂದಾಗಿ ಮದ್ಯಪ್ರಿಯರು ಗರಂ ಆಗಿದ್ದಾರೆ. 2024-25ನೇ ಸಾಲಿನಲ್ಲಿ ಇಲಾಖೆಗೆ 38,600 ಕೋಟಿ ಟಾರ್ಗೆಟ್ ಇದೆ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ 40,000 ಕೋಟಿ ಟಾರ್ಗೆಟ್ ಅನ್ನು ನೀಡಲಾಗಿದೆ. ಇವತ್ತಿನಿಂದ ಎಲ್ಲಾ ರೀತಿಯ IMLಗಳ ಮೇಲೆ 10% 20% ಏರಿಕೆ ಮಾಡಲಾಗಿರುವಂಥದ್ದು. ಹಾಗಿದ್ರೆ ಯಾವ್ಯಾವ ಬ್ರ್ಯಾಂಡ್ ಎಷ್ಟು ಹೆಚ್ಚಳ ಅನ್ನೋದರ ಕುರಿತಾಗಿ ನೋಡೋಣ. ಮೊದಲನೇದಾಗಿ ಈ ಸಾಲಿನಲ್ಲಿ ಹೆಚ್ಚುವರಿಯಾಗಿ 1,400 ಕೋಟಿ ರೂಪಾಯಿ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಹೀಗಾಗಿ ಎಲ್ಲಾ ರೀತಿಯ IMLಗಳ ಮೇಲೆ 10% 20% ಏರಿಕೆ ಮಾಡಲಾಗಿರುವಂಥದ್ದು. ಅದರಲ್ಲಿ 16 ಸ್ಲ್ಯಾಬ್ಗಳಲ್ಲಿ 1ರಿಂದ 4 ಸ್ಲ್ಯಾಬ್ಗಳ ಮೇಲೆ ದರ ಏರಿಕೆ ಮಾಡಲಾಗಿದೆ. ಹಾಗಿದ್ರೆ ಎಷ್ಟೆಷ್ಟು? ಸ್ಲ್ಯಾಬ್ 1 ಕ್ವಾರ್ಟರ್ 65 ರೂಪಾಯಿ ಎದ್ದಿದ್ದು ಈಗ ಇನ್ನು ಮುಂದೆ 80 ರೂಪಾಯಿವರೆಗೂ ಏರಿಕೆ ಆಗಲಿದೆ. ಅಂದರೆ 15 ರೂಪಾಯಿ ಏರಿಕೆ ಮಾಡಲಾಗಿದೆ. ಸ್ಲ್ಯಾಬ್ 2 80 ರೂಪಾಯಿ ಇದೆ, ಅದರ ಮೇಲೆ ಈಗ 15 ರೂಪಾಯಿ ಏರಿಕೆ ಮಾಡಲಾಗಿದೆ. ಸದ್ಯ ಸ್ಲ್ಯಾಬ್ 3 120 ರೂಪಾಯಿ ಇದೆ, ಇದರ ಮೇಲೆ 10ರಿಂದ 15 ರೂಪಾಯಿ ಏರಿಕೆ ಮಾಡಲಾಗಿರುವಂಥದ್ದು. ಇನ್ನು ಸ್ಲ್ಯಾಬ್ 4 130 ರೂಪಾಯಿ ಇದೆ. ಈಗ ಈ ಒಂದು ಮದ್ಯದ ದರವನ್ನು 10ರಿಂದ 15 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅಂದರೆ 1 ಕ್ವಾರ್ಟರ್ ಮೇಲೆ 10ರಿಂದ 25 ರೂಪಾಯಿ ತುಟಿ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಫುಲ್ ಬಾಟಲ್ ಮೇಲೆ 50ರಿಂದ 100 ರೂಪಾಯಿ ಹೆಚ್ಚಳ ಮಾಡಲಾಗ್ತಾ ಇರುವಂಥದ್ದು. ಆ್ಯಂಡ್ ಇವತ್ತಿನಿಂದಲೇ ಈ ಒಂದು ದರ ಜಾರಿಗೆ ಬರಲಿದ್ದು ಒಂದು ಕಡೆ ಮದ್ಯಪ್ರಿಯರೆಲ್ಲರೂ ಕೂಡ ಫುಲ್ ಗರಂ ಆಗಿದ್ದಾರೆ. ಕೈ ಸರ್ಕಾರ ಬಂದು 2 ವರ್ಷ ಆಯಿತು. ಈಗಾಗಲೇ 2 ವರ್ಷದಲ್ಲಿ 2 ಬಾರಿ ದರ ಹೆಚ್ಚಳ ಮಾಡಿದ್ದಾಯಿತು. ಈಗ 3ನೇ ಬಾರಿಗೆ ದರವನ್ನು ಹೆಚ್ಚಿಸಿದೆ ಅಬಕಾರಿ ಇಲಾಖೆ.